ಹಲೋ ಗೈಸ್, ನಮಸ್ತೆ. ವೆಲ್ಕಮ್ ಟು ದ ಅನದರ್ ವಿಡಿಯೋ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಮ್ಮಂತ ಅಮೌಂಟ್ ಇರೋದು ಬಂದ್ಬಿಟ್ಟು 1,07,635 ರೂಪಾಯಿ. ಸೊ ಈ ಅಮೌಂಟನ್ನು ನಾವು ಇವತ್ತು ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡೋಣ. 1,07,600 ರೂಪಾಯಿ ಅಮೌಂಟನ್ನು ನಾವು ಎಷ್ಟು ಪ್ರಾಫಿಟನ್ನಾಗಿ ಕನ್ವರ್ಟ್ ಮಾಡ್ತೀವಿ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದೇ ರೀತಿಯಾಗಿ ಯಾವ ಒಂದು ಟ್ರಿಕ್ ಯೂಸ್ ಮಾಡ್ತೀವಿ ಏನಂತ ನೋಡೋಣ. ಗೈಸ್, ಇವಾಗ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಟೈಗರ್ ರಿಸಲ್ಟ್ ಬಂದಿದೆ. ಸೊ ಈ ಒಂದು ಎಲ್ಲ ರಿಸಲ್ಟ್ ನೋಡ್ತಾ ಹೋದಾಗ ಡ್ರ್ಯಾಗನ್ ಒಂದು ರಿಸಲ್ಟ್ ಜಾಸ್ತಿ ಇದೆ. ಇವಾಗ ಟೈಗರ್ ಬಂದಿದೆಯಪ್ಪ ಅಂತಂದ್ರೆ ಸೊ ಇವಾಗ ನೆಕ್ಸ್ಟ್ ಡ್ರ್ಯಾಗನ್ ಬರೋ ಚಾನ್ಸಸ್ ಇದೆ. ಸೊ 1,000 ರೂಪೀಸ್ ಡ್ರ್ಯಾಗನ್ಗೆ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ನನ್ನ ಒಂದು ವಾಲೆಟ್ನಲ್ಲಿ ಹೈಯೆಸ್ಟ್ ಅಮೌಂಟ್ ಇರೋದ್ರಿಂದ ನಾನೇನು ಮಾಡಿದ್ದೀನಪ್ಪ ಅಂತಂದ್ರೆ ಸೊ 1,000 ರೂಪೀಸ್ ಇಂದ ಡೈರೆಕ್ಟ್ ಆಗಿ ಪ್ರಿಡಿಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಅತಿ ಒಂದು ಕಡಿಮೆ ಅಮೌಂಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಮಿನಿಮಮ್ 5,000 ರೂಪೀಸ್ ಇಂದ. ಸೊ ಮಿನಿಮಮ್ ನೀವು ಏನಾದರೂ ಈ ಒಂದು ಪ್ರಿಡಿಕ್ಷನ್ ಫಾಲೋ ಮಾಡಬೇಕಂದ್ರೆ ಸೊ ಮಿನಿಮಮ್ 10 ರೂಪೀಸ್, 30 ರೂಪೀಸ್, 70 ರೂಪೀಸ್ ಈ ರೀತಿಯಾಗಿ ಪ್ರಿಡಿಕ್ಷನ್ ಮಾಡ್ಬೋದು. ಸೊ ನೀವೇನಾದರೂ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತೀರಪ್ಪ ಅಂತಂದರೆ 100 ರೂಪೀಸಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ನೀವು ಏನಾದರೂ ಡೈರೆಕ್ಟಾಗಿ ನಿಮಗೆ ಪ್ರಿಡಿಕ್ಷನ್ ಮಾಡೋಕ್ಕೆ ಬರಲ್ಲ, ಸೊ ನನಗೆ ಪ್ಲೇ ಮಾಡೋಕ್ಕೆ ಬರಲ್ಲಪ್ಪ ಅಂತಂದರೆ ಸೊ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆನೇ ಇಲ್ಲ ಗೈಸ್. ನಮ್ಮದೊಂದು ಪ್ರಿಡಿಕ್ಷನ್ ಗ್ರೂಪ್ ಇದೆ. ಸೊ ಡೈಲಿ ಪ್ರಿಡಿಕ್ಷನ್ ಮಾಡ್ತಾ ಇರ್ತೀವಿ. ನೀವು ಹೋಗಿ ಏನು ಮಾಡ್ಬೋದಪ್ಪ ಅಂದರೆ ಆ ಒಂದು ಪ್ರಿಡಿಕ್ಷನ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಗೈಸ್. ಇದರಲ್ಲಿ ನೋಡ್ತಾ ಇರ್ಬೋದು. ಸೊ ಇವತ್ತಿನ ಒಂದು ಪ್ರಿಡಿಕ್ಷನ್ ಬಂದ್ಬಿಟ್ಟು ಸೊ ಸ್ಟಾರ್ ಟೆಕ್ ಪ್ರಿಡಿಕ್ಷನ್ ನಲ್ಲಿ ಪ್ರಿಡಿಕ್ಷನ್ ಆಗಿದೆ ಗೈಸ್. ನೋಡ್ತಾ ಇರಬಹುದು. ಸೊ 1 ಲೆವೆಲ್, 2 ಲೆವೆಲ್ ಅಥವಾ 4 ಲೆವೆಲ್ ನಲ್ಲಿ ಪ್ರಿಡಿಕ್ಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಡೈಲಿ ಇದರಲ್ಲಿ ಪ್ರಾಫಿಟ್ ಅನ್ನೋದನ್ನ ಆಗ್ತಾ ಇರುತ್ತೆ. ಸೊ ನೀವು ಕೂಡ ಡೈಲಿ 3 ಟೈಮ್ಸ್ ಪ್ರಾಫಿಟ್ ನಡೀತಾ ಇರುತ್ತೆ. ಸೊ ನೀವು ಏನ್ ಮಾಡ್ಬೋದಪ್ಪ ಅಂತಾರೆ ಡೈಲಿ ಪ್ರಾಫಿಟ್ ಮಾಡ್ಕೋಬಹುದು. ಸೊ ಟುಡೇ ಬಂದ್ಬಿಟ್ಟು ಒಂದೇ ಒಂದು ಸೆಷನ್ ನಡೆದಿರೋದು. ಸೊ ಟೋಟಲ್ ಪ್ರಾಫಿಟ್ ಬಂದು 1,500 ರೂಪಾಯಿ. ಸೊ ಈ ರೀತಿಯಾಗಿ ಡೈಲಿ 3 ಸೆಷನ್ ನಡೆಯುತ್ತೆ. ಸೊ 3 ಸೆಷನ್ ಅಲ್ಲಿ ಸೊ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಪ್ರತಿದಿನ ಸೊ ಏನಿಲ್ಲ ಅಂದ್ರೂ 3,000 ರೂಪಾಯಿಂದ 4,000 ರೂಪಾಯಿವರೆಗೂ ಪ್ರಾಫಿಟ್ ಅನ್ನೋದನ್ನ ತಗೋಬಹುದು ಈ ಒಂದು ಪ್ರಿಡಿಕ್ಷನ್ ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದ. ಗೈಸ್, ಹೋಗಿ ಈ ಒಂದು ಪ್ರಿಡಿಕ್ಷನ್ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಸ್ಟಾರ್ ಟೆಕ್ ಪ್ರಿಡಿಕ್ಷನ್ ಅಂತ ಹೋಗಿ ಗೈಸ್, ಎಲ್ಲರೂ ಕೂಡ ಬೇಗನೆ ಜಾಯ್ನ್. ಗೈಸ್, ಇವಾಗ ನೋಡ್ರಿ ನಾವು ಪ್ಲೇ ಮಾಡೋಣ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಇವಾಗ 2 ಸಲ ಡ್ರ್ಯಾಗನ್ ಬಂದಿದೆ. ಇವಾಗ ನೆಕ್ಸ್ಟ್ ಟೈಗರ್ ಬರೋ ಚಾನ್ಸಸ್ ಇದೆ. ಸೊ 3,000 ರೂಪೀಸ್ ಟೈಗರ್ಗೆ ಪ್ರಿಡಿಕ್ಷನ್ ಮಾಡ್ತೀನಿ. ಸೊ ಮಿಸ್ ಆಗಿ 4,000 ಆಯ್ತು. ಬಟ್ ಡೋಂಟ್ ವರಿ ಗೈಸ್. ಸೊ ಒಂದ್ಸಲ ಲಾಸ್ ಆಗಿದ್ದೀನಪ್ಪ ಅಂತಂದ್ರೆ ನೆಕ್ಸ್ಟ್ 3x ಪ್ಲಾನ್ ಯೂಸ್ ಮಾಡ್ತೀನಿ. ಅಂದ್ರೆ ಒಂದ್ಸಲ 1,000 ಕಟ್ಟಿದೀನಿ, ಲಾಸ್ ಆದಂದ್ರೆ ನೆಕ್ಸ್ಟ್ 3x ಪ್ಲಾನ್. ಸೊ ಇವಾಗ ಕೂಡ ಲಾಸ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕಿಂತ ಡಬಲ್ ಗೈಸ್. ಯಾವ ರೀತಿಗೆ ಅಂದ್ರೆ ಸೊ 1,000, 3,000, 6,000 ಅಥವಾ 9,000 ಈ ರೀತಿಯಾಗಿ ನಾವು ಪ್ರಿಡಿಕ್ಷನ್ ಮಾಡಬೇಕು. ನೋಡ್ರಿ ಗೈಸ್, ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಪ್ರಿಡಿಕ್ಷನ್ ಗ್ರೂಪ್ ಜಾಯ್ನ್ ಆಗಿ. ಸೊ ಅದರಲ್ಲಿ ಯಾವ ರೀತಿಗೆ ಪ್ಲೇ ಮಾಡ್ತೀವಿ ಅಂತ ನೋಡ್ಕೊಳ್ರಿ. ಸೊ ಅದೇ ರೀತಿಯಾಗಿ 3x ಪ್ಲಾನ್ ಅಂದ್ರೆ ಏನಂತ ಅದರಲ್ಲಿ ಕೂಡ ಇದೆ. ಸೊ ಆ ಒಂದು 3x ಪ್ಲಾನ್ ಯಾವ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ನೀವು ಪ್ಲೇ ಮಾಡ್ಬೋದು. ನೋಡ್ರಿ 6,000 ರೂಪೀಸ್ ಕಟ್ಟಿದ್ದೀನಿ. ಸೊ ಇವಾಗ 3rd ಲೆವೆಲ್. ಸೊ ಇವಾಗ ವಿನ್ ಆಯ್ತಂದ್ರೆ ಓಕೆ. ಸೊ ಇಲ್ಲಾಂದ್ರೆ ನೆಕ್ಸ್ಟ್ ನಾನು ಮತ್ತೆ ಅಮೌಂಟ್ ಅನ್ನು ಇನ್ಕ್ರೀಸ್ ಮಾಡ್ತೀನಿ. ನೋಡ್ರಿ 6,000 ರೂಪೀಸ್ 3rd ಲೆವೆಲ್ ಕೂಡ ಲಾಸ್ ಆಯ್ತು ಗೈಸ್. ನಿಮಗೆ ಲೈವ್ ಆಗಿ ತೋರಿಸ್ತೀನಿ, ಯಾವುದೇ ರೀತಿಗೆ ವಿಡಿಯೋ ಸ್ಕಿಪ್ ಇಲ್ಲ, ಏನಿಲ್ಲ. ಸೊ 3,000 ರೂಪೀಸ್ ಇವಾಗ ಲಾಸ್ ಆಗಿದೆ. ಸಾರಿ 6,000 ರೂಪೀಸ್, ಆಗಳೇ 4,000 ರೂಪೀಸ್, ಮೊದಲು 1,000 ರೂಪೀಸ್. ಟೋಟಲ್ ಎಷ್ಟಪ್ಪ ಅಂದ್ರೆ 11,000 ರೂಪೀಸ್. ಇವಾಗ 15,000 ರೂಪೀಸ್ ಅಂತ ನಾನು ಏನ್ ಮಾಡ್ತಾ ಇದ್ದೀನಿ ಪ್ರಿಡಿಕ್ಷನ್ ಮಾಡ್ತೀನಿ. ನೋಡ್ರಿ ಡ್ರ್ಯಾಗನ್ಗೆ ಸೊ ಇವಾಗ 15,000 ರೂಪೀಸ್, 5K 5K 5K. ಓಕೆ, ಸೊ 15,000 ರೂಪೀಸ್ ಪ್ರಿಡಿಕ್ಷನ್ ಮಾಡಿದ್ದೀನಿ. ಸೊ ಡ್ರ್ಯಾಗನ್ ಬರೋ ಒಂದು ಚಾನ್ಸಸ್ ಇದೆ. ಓಕೆ, ಬಟ್ ಆದ್ರೆ ಇವಾಗ ಡ್ರ್ಯಾಗನ್ ಬರಲಿಲ್ಲ. ಸೊ ನೋಡ್ರಿ ಎಷ್ಟಪ್ಪ ಅಂತಂದ್ರೆ ಇವಾಗ 15,000, ಆಗಳೇ 11,000. ಟೋಟಲ್ ಎಷ್ಟು ಅಂದ್ರೆ 26,000 ರೂಪೀಸ್ ನಮ್ದು ಲಾಸ್ ಆಯ್ತು. ಬಟ್ ಡೋಂಟ್ ವರಿ ಗೈಸ್, ನನ್ನ ಹತ್ರ ಅಮೌಂಟ್ ಇದೆ, ನನಗೆ ಪ್ಲೇ ಮಾಡೋ ಗೊತ್ತಿದೆ. ಸೊ ನಾನು ಲೈವ್ ಆಗಿ ನಿಮ್ಮ ಮುಂದೆನೆ ವಿನ್ ಆಗಿ ಕೂಡ ತೋರಿಸ್ತೀನಿ, ರಿಕವರ್ ಮಾಡ್ಕೊಂಡು ಕೂಡ ತೋರಿಸ್ತೀನಿ ಗೈಸ್. ನೋಡ್ತಾ ಇರ್ಬೋದು ಗೈಸ್, ಇವಾಗ 26,000 ರೂಪೀಸ್ ಲಾಸ್ ಆಗಿದೆ. 30,000 ರೂಪೀಸ್ ಟೈಗರ್ಗೆ ಕಟ್ಟಿದ್ದೀನಿ. ಸೊ ಇನ್ಸ್ಟೆಂಟ್ ಆಗಿ ನಾನು ಪ್ರಾಫಿಟ್ ಅನ್ನ ಮಾಡ್ಕೋತೀನಿ ನಿಮ್ಮ ಮುಂದೆನೆ ಲೈವ್ ಆಗಿ ನೋಡಿ ಗೈಸ್. ಸೊ ಈ ಕಡೆ N2, ಈ ಕಡೆ A ಅಂತ ಬಂತು ಗೈಸ್. ನೋಡ್ರಿ ಇವಾಗ 30,000 ಅಂಡ್ ಅದೇ ರೀತಿಗೆ 26,000, ಟೋಟಲ್ 56,000 ರೂಪೀಸ್. ಇವಾಗ 101% ಲೈವ್ ಆಗಿ ನಿಮ್ಮ ಮುಂದೆನೆ ಪ್ರಾಫಿಟ್ ಮಾಡ್ಕೋತೀನಿ. ಸೊ 56,000 ರೂಪೀಸ್ ಯಾವ ರೀತಿಗೆ ರಿಕವರ್ ಮಾಡ್ಕೋತೀನಿ ನೋಡ್ರಿ. ಸೊ ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಇವಾಗ ಕಟ್ತಾ ಇದ್ದೀನಿ ಗೈಸ್, ನಾನು ನೋಡ್ತಾ ಇರ್ಬೋದು. ಸೊ 50,000 ರೂಪೀಸ್ ಕಟ್ಟಿದ್ದೀನಿ ಟೈಗರ್ಗೆ. 101% ಬರಲೇಬೇಕು ಗೈಸ್. ಲೈವ್ ಆಗಿ ನಿಮ್ಮ ಮುಂದೆನೆ ನೋಡ್ಕೊಳ್ರಿ. ನೋಡ್ರಿ ಲೈವ್ ಆಗಿ ನಾನು ಹೇಳಿದೆ 101% ಬರಲೇಬೇಕು. 50,000 ರೂಪೀಸ್ ಕಟ್ಟಿದೆ ನಾನು. ಸೊ ನೋಡ್ತಾ ಇರ್ಬೋದು 97,000 ರೂಪೀಸ್, 500 ರೂಪೀಸ್ ಬಂತು. ಸೊ ಇವಾಗ ಏನಾಯ್ತಪ್ಪ ಅಂತಂದ್ರೆ ಇನ್ಸ್ಟೆಂಟ್ ಆಗಿ ನನಗೆ 99,000 ರೂಪೀಸ್ ಬಂದಿದೆ. ಇವಾಗ ನೆಕ್ಸ್ಟ್ ನಾನು ಇನ್ನೂ ಪೂರ್ತಿ ಅಮೌಂಟ್ ರಿಕವರ್ ಆಗಿಲ್ಲ. ಸೊ 50,000 ರೂಪೀಸ್ ಇನ್ನೂ 6,000 ರೂಪೀಸ್ ಲಾಸ್ ನಲ್ಲಿ ಇದೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಇವಾಗ ಮತ್ತೆ ಟೈಗರ್ಗೆ ಸೊ ಏನ್ ಮಾಡ್ತಾ ಇದ್ದೀನಿ 7,000 ರೂಪೀಸ್ ಕಟ್ತಾ ಇದ್ದೀನಿ. 6,000 ರಿಕವರ್ ಜೊತೆಗೆ 1 ಪ್ರಾಫಿಟ್ ಕೂಡ ಆಗುತ್ತೆ ನನಗೆ, ಅದಕ್ಕೋಸ್ಕರ. ಸೊ ನೋಡ್ತಾ ಇರ್ಬೋದು ಮತ್ತೆ 7,000 ರೂಪೀಸ್ ಮತ್ತೆ ಲಾಸ್ ಆಯ್ತು. 6,000 ಪ್ಲಸ್ 7,000 ರೂಪೀಸ್ ಅಂದ್ರೆ 13,000 ರೂಪೀಸ್ ಲಾಸ್ ನಲ್ಲಿ ಇದೀನಿ.
ಸೊ ಇದನ್ನು ನಿಮ್ಮ ಮುಂದೆ ಲೈವ್ ಆಗಿ ನಾನು ರಿಕವರ್ ಕೂಡ ಮಾಡ್ಕೋತೀನಿ. ನೋಡ್ರಿ, ಯಾಕೆ ನಾನು ಲಾಸ್ ಆಗಿ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ನಿಮಗೂ ಕೂಡ ಗೊತ್ತಾಗಬೇಕು ನಾನು ಯಾವುದೇ ರೀತಿಯಾಗಿ ಇದರಲ್ಲಿ ಟ್ರಿಕ್ ಯೂಸ್ ಮಾಡ್ತಾಯಿಲ್ಲ, ಇನ್ಸ್ಟೆಂಟಾಗಿ ನಾನು ಗೊತ್ತಿರೋ ಪ್ರಕಾರ ಪ್ಲೇ ಮಾಡ್ತಾ ಇದ್ದೀನಿ ಅಂತ. ಸೊ ಇವಾಗ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಾನು 15,000 ರುಪೀಸ್ ಏನು ಮಾಡಿದ್ದೀನಪ್ಪ ಅಂತಂದರೆ ಪ್ರಿಡಿಕ್ಷನ್ ಮಾಡಿದ್ದೀನಿ. 13,000 ಲಾಸ್ ಆಗಿದೆ, 15,000 ರುಪೀಸ್ ಪ್ರಿಡಿಕ್ಷನ್ ಮಾಡಿದ್ದೀನಿ ಟೈಗರ್ಗೆ. ಸೊ ಮತ್ತೆ ಇವಾಗ 15,000 ರುಪೀಸ್ ಲಾಸ್ ಆಯಿತು. 13 + 15 ಅಂದರೆ 28,000 ರುಪೀಸ್ ನಾನು ಲಾಸ್ನಲ್ಲಿ ಇದ್ದೀನಿ ಇವಾಗ. ಸೊ ಅದು ಇವಾಗ ಒಂದೇ ಟೈಮ್ಗೆ ನಾನು ಯಾವ ರೀತಿಗೆ ರಿಕವರ್ ಮಾಡ್ಕೋತೀನಿ ನೋಡ್ರಿ ಗೈಸ್. ನೋಡ್ರಿ, ಸಿಂಪಲ್ ಇದೆ. ಸಿಂಪಲ್ ಇವಾಗ ಡ್ರ್ಯಾಗನ್ ಬರೋ ಒಂದು ಚಾನ್ಸಸ್ ಇದೆ. ಯಾಕಪ್ಪ ಅಂದರೆ ಡ್ರ್ಯಾಗನ್ ಬರ್ತಾ ಇದೆ. ಸೊ ನೋಡ್ರಿ ಗೈಸ್, ಡ್ರ್ಯಾಗನ್ಗೆ ನಾನು ಏನು ಮಾಡಿದ್ದೀನಪ್ಪ ಅಂದರೆ 30,000 ರುಪೀಸ್ ಪ್ರಿಡಿಕ್ಷನ್ ಮಾಡಿದ್ದೀನಿ. ನಾನು ವಿನ್ ಆದ್ಯಪ್ಪ ಅಂತಂದರೆ ಆಲ್ ಒಂದು ಪ್ರಾಫಿಟ್ ಜೊತೆಗೆ ರಿಕವರ್ ಕೂಡ ಆಗುತ್ತೆ ನನಗೆ. ನೋಡ್ರಿ ಏನಾಯ್ತಪ್ಪ ಅಂತಂದರೆ ಆಗ 28,000, ಇವಾಗ 30,000, ಟೋಟಲ್ 58,000 ರುಪೀಸ್ ಲಾಸ್ನಲ್ಲಿದ್ದೀನಿ. ನಾನು ಯಾವ ರೀತಿಗೆ ಅಗಳೆ ತಾನೇ ಲಾಸ್ ಆದೆ ಅದೇ ರೀತಿಗೆ ಸೇಮ್ ಇವಾಗ ಲಾಸ್ನಲ್ಲಿದ್ದೀನಿ. ಇವಾಗ ಲಾಸ್ನಲ್ಲಿದ್ದೀನಪ್ಪ ಅಂತಂದರೆ ಇವಾಗ ನಾನು ಯಾವ ರೀತಿಯಾಗಿ ರಿಕವರ್ ಮಾಡ್ಕೋತೀನಿ ನಿಮ್ಮ ಮುಂದೆ ಲೈವ್ ಆಗಿ ನೋಡ್ರಿ ಗೈಸ್. ಯಾವ ರೀತಿಗೆ ಅಂದರೆ ಇವಾಗ ಬರೋ ಚಾನ್ಸ್ ಇದೆ ಡ್ರ್ಯಾಗನ್. ಸೊ ಓಕೆ, ಡ್ರ್ಯಾಗನ್ಗೆ ಫುಲ್ ಅಮೌಂಟ್ ಪೇ ಮಾಡ್ತಾ ಇದ್ದೀನಿ. ಸೊ ಇವಾಗ 101% ವಿನ್ ಆಗಬೇಕು. ನೋಡಿ ಗೈಸ್, ನೀವೇನೆ 101% ಆಗಲೇಬೇಕು. ನಾನು ಹೇಳಿದೆ 101% ವಿನ್ ಆಯಿತು. ಆ್ಯಂಡ್ ಅದೇ ರೀತಿಗೆ ನನಗೆ ಸೊ ಅಮೌಂಟ್ ಕೂಡ ವಾಪಸ್ ಬಂತು. ಸೊ ಇವಾಗ ಅಷ್ಟಾದರೂ ಕೂಡ ಓಕೆ, ಡೋಂಟ್ ವರಿ, ನಾನು ಲಾಸ್ನಲ್ಲಿದ್ದೀನಿ. ಬಟ್ ಆದರೆ ಪ್ರಾಫಿಟ್ ಯಾವ ರೀತಿ ಕನ್ವರ್ಟ್ ಮಾಡ್ಕೋತೀನಿ ನೀವೇ ಲೈವ್ ಆಗಿ ನೋಡ್ರಿ, ನಿಮ್ಗೆ ಅನ್ನಿಸ್ತಾ ಇದೆ ಸೊ ಇದೊಂದು ಸಲ ಹೋಗಿತ್ತಂದ್ರೆ ಪೂರ್ತಿ ಹೋಗ್ಬಿಡ್ತಿತ್ತಲ್ವಾ ಬ್ರೋ ಅಮೌಂಟ್ ಅಂತ. ಹೌದು ಗೈಸ್, ಅಮೌಂಟ್ ಹೋಗ್ತಿತ್ತು. ಬಟ್ ಆದರೆ ತಲೆ ಕೆಡ್ಸ್ಕೋಬೇಡಿ, ನಾನು ಯಾವ ರೀತಿಗೆ ಪ್ರಾಫಿಟ್ ಮಾಡ್ಕೋತೀನಿ ನಿಮ್ಮ ಮುಂದೆ ಲೈವ್ ಆಗಿ ನೋಡಿ ಗೈಸ್. ನೋಡ್ರಿ, 13,000 ರೂಪಾಯಿ ಡ್ರ್ಯಾಗನ್ಗೆ ಕಟ್ಟಿದ್ದೀನಿ. 8 ಬಂತು, ಈ ಕಡೆ 8 ಬಂತು. ಸೊ ಟೈ ಆಯಿತು. ಟೈ ಆದರೆ ನನ್ನ ಅಮೌಂಟ್ ವಾಪಸ್ ಬರುತ್ತೆ. ಸೊ ಇವಾಗ ಡ್ರ್ಯಾಗನ್ ಬರಬೇಕಾಗಿತ್ತು, ಬಟ್ ಬರಲಿಲ್ಲ. ನೋ ಪ್ರಾಬ್ಲಮ್, ನನ್ನ ಅಮೌಂಟ್ ವಾಪಸ್ ಬಂದಿದೆ. ಸೊ ಇವಾಗ ನೆಕ್ಸ್ಟು ಪ್ರಿಡಿಕ್ಷನ್ ಮಾಡೋಣ ಗೈಸ್. ನೋಡ್ತಾ ಇರ್ಬೋದು, ಡ್ರ್ಯಾಗನ್ ಜಾಸ್ತಿ ಇದೆ, ಟೈಗರ್ ಓನ್ಲಿ 3 ಸಲ, ಡ್ರ್ಯಾಗನ್ 5 ಸಲ ಬಂದಿದೆ. ಅಂದರೆ ಡ್ರ್ಯಾಗನ್ ಒಂದು ಪೊಸಿಷನ್ ಜಾಸ್ತಿ ಇದೆ ಇದರಲ್ಲಿ, ಅಂದರೆ ಡ್ರ್ಯಾಗನ್ ಬರೋ ಒಂದು ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಮತ್ತೆ ನಾನು ಏನು ಮಾಡ್ತೀನಿ, ಡ್ರ್ಯಾಗನ್ಗೆ 15,000 ರುಪೀಸ್ ಅನ್ನೋದನ್ನ ನಾನು ಏನು ಮಾಡ್ತೀನಿ, ಪ್ರಾಫಿಟ್ ಅಂದರೆ ಪ್ರಿಡಿಕ್ಷನ್ ಮಾಡ್ತೀನಿ. ಬಟ್ 13,000 ಆಯಿತು. ಬಟ್ ಡೋಂಟ್ ವರಿ ಗೈಸ್, 8 ಈ ಕಡೆ 3 ನೋಡ್ತಾ ಇರ್ಬೋದು, 13,000 ರೂಪಾಯಿ ಪ್ರಿಡಿಕ್ಷನ್ ಮಾಡಿದೆ. ಇನ್ಸ್ಟೆಂಟ್ ಆಗಿ ವಿನ್ ಆಯಿತು. ಇನ್ಸ್ಟೆಂಟ್ ಆಗಿ ವಿನ್ ಆದಮೇಲೆ ನನಗೆ ಅಮೌಂಟ್ ಕೂಡ ಆ್ಯಡ್ ಆಯಿತು, 1,04,000 ರೂಪಾಯಿ. ಸೊ ಟೋಟಲ್ ಸ್ಟಾರ್ಟಿಂಗ್ ಮಾಡುವಾಗ ಓನ್ಲಿ 1,07,000 ರೂಪಾಯಿ ಇತ್ತು. ಇನ್ನೂ 3,000 ರೂಪಾಯಿ ನಾನು ರಿಕವರ್ ಮಾಡ್ಕೊಂಡ್ರೆ ಮುಗೀತು ಗೈಸ್. ಓಕೆ, ಇವಾಗ ಟೈಗರ್ ಒಂದು ಕಟ್ಟೋ ಒಂದು ಚಾನ್ಸ್ ಇದೆ. ಸೊ ಟೈಗರ್ಗೆ ನಾನು ಏನು ಮಾಡ್ತೀನಿ, 6,000 ರುಪೀಸ್ ಪ್ರಿಡಿಕ್ಷನ್ ಮಾಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಟೈಗರ್ಗೆ 9,000 ರುಪೀಸ್ ಮಾಡಿದ್ದೀನಿ ಇವಾಗ. ಯಾಕಂದರೆ ನಾನು ನಾರ್ಮಲ್ ಆಗಿ ಪ್ಲೇ ಮಾಡ್ತಾ ಇದ್ದೀನಿ. ಯಾವ ರೀತಿಗೆ ವಿನ್ನಿಂಗ್ ರೇಟ್ ಜಾಸ್ತಿ ಇರುತ್ತೆ ಯಾವಾಗ ಜಾಸ್ತಿ ಅಮೌಂಟ್ ಕಟ್ತೀನಿ, ಯಾವಾಗ ಕಡಿಮೆ ಅನಿಸುತ್ತೆ ಯಾವಾಗ ಕಡಿಮೆ ಅಮೌಂಟ್ ಕಟ್ತೀನಿ, ಈ ರೀತಿಯಾಗಿ ಪ್ಲೇ ಮಾಡ್ತಾ ಇದ್ದೀನಿ. ಬಟ್ ನೀವು ಈ ರೀತಿಯಾಗಿ ರಿಸ್ಕ್ ತಗೋಬೇಡಿ. ನಾನು ಏನು ಪ್ರಿಡಿಕ್ಷನ್ ಗ್ರೂಪ್ ಕೊಟ್ಟಿದ್ದೀನಿ ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಫಸ್ಟ್ಗೆ ಪಿನ್ ಮಾಡಿರ್ತೀನಿ, ಅಲ್ಲಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಮುಂದೆ ಲೈವ್ ಆಗಿ 11,000 ರೂಪಾಯಿ ಅನ್ನೋದು ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಎಷ್ಟು ನಿಮಿಷ ಪ್ಲೇ ಮಾಡಿದ್ದೀನಿ ನೋಡಿರಿ, ನಿಮ್ಮ ಮುಂದೆ ಹೈ ಅಮೌಂಟ್ ಲಾಸ್ ಆಗಿದ್ದೀನಿ, ಮತ್ತು ಹೈ ಅಮೌಂಟ್ ಪ್ರಿಡಿಕ್ಷನ್ ಕೂಡ ಮಾಡಿದ್ದೀನಿ. ಸೊ ಮಾಡಿಬಿಟ್ಟು 11,000 ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡಿದ್ರು ಲೈವ್ ಆಗಿ ನೋಡಿದ್ದೀರಾ ಗೈಸ್. ಓಕೆನಾ. ಸೊ ಇನ್ನು ಪ್ರಿಡಿಕ್ಷನ್ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರಿಡಿಕ್ಷನ್ ಗ್ರೂಪ್ನಲ್ಲಿ ಜಾಯ್ನ್ ಆದಾಗ ನೋಡ್ತಾ ಇರ್ಬೋದು. ಸೊ ಡೈಲಿ ಏನಾಗುತ್ತಪ್ಪ ಅಂದರೆ 12 ಗಂಟೆಗೆ ಮತ್ತು ಸಾಯಂಕಾಲ 7:30 ಮತ್ತು 8:00 3 ಸಲ ಪ್ರಿಡಿಕ್ಷನ್ ನಡೀತೆ. ಸೊ ಇದು 12 ಗಂಟೆಯ ಒಂದು ಪ್ರಿಡಿಕ್ಷನ್ ನೋಡ್ತಾ ಇರ್ಬೋದು. ಫಸ್ಟ್ ರೂಮ್ಗೆ ಜಾಯ್ನ್ ಆಗಬೇಕು. ಈ ಒಂದು ರಮ್ಮಿ ಈಸ್ಟ್ ಅಪ್ಲಿಕೇಶನಲ್ಲಿ ಇದರ ಲಿಂಕು ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ಬಿಟ್ಟು ಅದರಲ್ಲೇ ಪ್ಲೇ ಮಾಡಿ ಗೈಸ್. ಓಕೆನಾ. ಇನ್ ಕೇಸ್ ಏನಾದರೂ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡುವಾಗ, ಅಮೌಂಟ್ ಆ್ಯಡ್ ಮಾಡುವಾಗ, ವಿಡ್ರಾ ಮಾಡುವಾಗ, ರೀಚಾರ್ಜ್ ಏನಾದರೂ ಪ್ರಾಬ್ಲಮ್ ಬಂದರೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ. ಇದರಲ್ಲಿ ಒಂದು ಹೆಲ್ಪಿಂಗ್ ಐ ಡಿ ಸಿಗುತ್ತೆ ನಿಮಗೆ. ಮೇನ್ ಟೆಲಿಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಇದರಲ್ಲಿ ಎನಿ ಇನ್ಕ್ವೈರಿ ಅಂತ ಒಂದು ಐ ಡಿ ಸಿಗುತ್ತೆ. ಆ ಒಂದು ಐ ಡಿಗೆ ನೀವು ಮೆಸೇಜ್ ಮಾಡಿಬಿಟ್ಟು ಏನು ಮಾಡ್ಬೋದು, ಸೊ ನಿಮ್ಮ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಡ್ರ್ಯಾಗನ್ ಮತ್ತು ವಿನ್ ಆಯಿತು, ಟೈಗರ್ ವಿನ್ ಆಯಿತು, ಡ್ರ್ಯಾಗನ್ ಟೈಗರ್ ವಿನ್ ಆಯಿತು, ಡ್ರ್ಯಾಗನ್ ವಿನ್ ಆಯಿತು, ಡ್ರ್ಯಾಗನ್ ವಿನ್ ಆಯಿತು. ಈ ರೀತಿಯಾಗಿ 4 ಲೆವೆಲು ಅಥವಾ 5 ಲೆವೆಲ್ನಲ್ಲಿ ಪ್ರತಿ ಸಲ ನಾವು ವಿನ್ ಆಗಿದ್ದೀವಿ. ಡೈಲಿ ಇದೇ ರೀತಿಯಾಗಿ ನಾವು ವಿನ್ನಿಂಗ್ಸನ್ನು ಮಾಡ್ಕೋತೀವಿ ಗೈಸ್. ನೀವೇನು ಮಾಡೋದು ಅಂತಂದರೆ ಈ ಒಂದು ಪ್ರಿಡಿಕ್ಷನ್ ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದ ಡೈಲಿ ಒಂದು ಪ್ರಾಫಿಟ್ ಕೂಡ ಮಾಡ್ಕೋಬೋದು ಗೈಸ್. ಸೊ ಇವಾಗ ನಾನು ಏನು ಪ್ಲೇ ಮಾಡಿ 1,18,000 ರೂಪಾಯಿಯನ್ನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನನಗೆ 11,000 ರೂಪಾಯಿ ಪ್ರಾಫಿಟ್ ಆಗಿದೆ. ಇವತ್ತಿನ ಒಂದು ವಿಡಿಯೋದಲ್ಲಿ 11,000 ರೂಪಾಯಿ ಪ್ರಾಫಿಟ್ ಅಂದರೆ ಅದನ್ನು ಕಡಿಮೆ ಅಮೌಂಟ್ ಅಲ್ಲ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಪೂರ್ತಿ ಒಂದು ಅಮೌಂಟನ್ನು ವಿಡ್ರಾ ಮಾಡ್ಕೊಂಡಿರ್ತೀನಿ ಇವಾಗ. ಸೊ ನೆಕ್ಸ್ಟ್ ವಿಡಿಯೋದಿಂದ ನಾವು ಏನು ಮಾಡೋಣಪ್ಪ ಅಂತಂದರೆ ಒಂದು ಚಾಲೆಂಜ್ ಆಗಿ ತೊಗೊಳ್ಳೋಣ ಗಾಯ್ಸ್. ಚಾಲೆಂಜ್ ಅಂದರೆ ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 5,000 ಇರುತ್ತೆ, 10,000 ಇರುತ್ತೆ. ಸೊ ಅದೇ ಒಂದು ಅಮೌಂಟ್ ಇಟ್ಕೊಂಡ್ಬಿಟ್ಟು ನಾವು 1 ವೀಕ್ನಲ್ಲಿ ಅಥವಾ 15 ದಿನದಲ್ಲಿ ಅಮೌಂಟನ್ನು 1,00,000 ಹೇಗೆ ಮಾಡ್ಕೊಳ್ಳೋದಂತ ಮಿನಿಮಮ್ ಒಂದು ನೆಕ್ಸ್ಟ್ ವಿಡಿಯೋದಿಂದ ಒಂದು 5,000 ಅಮೌಂಟ್ ನಿಮ್ಮ ಹತ್ರ ಇದೆ ಅಂದ್ಕೊಳ್ರಿ. 5,000 ಅಮೌಂಟಿಂದ ಯಾವ ರೀತಿಯಾಗಿ ನಾವು 1,00,000ದವರೆಗೂ ಅರ್ನಿಂಗ್ ಮಾಡ್ಬೋದಂತ ನೆಕ್ಸ್ಟ್ ವಿಡಿಯೋದಿಂದ ನಾವು ಪ್ರಿಡಿಕ್ಷನ್ ಮಾಡೋಣ ಗೈಸ್. ಯಾರ್ಯಾರು ಈ ಒಂದು ಪ್ರಿಡಿಕ್ಷನ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಆ್ಯಂಡ್ ಅದೇ ರೀತಿಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಗೈಸ್. ಸೊ ನಾಳೆಯಿಂದ ಏನಾಗುತ್ತಪ್ಪ ಅಂತಂದರೆ ನಿಮಗೆ
ಪ್ರತಿದಿನ ವಿಡಿಯೋ ಬರುತ್ತೆ. ಯಾವ ರೀತಿಗೆ ಅಂದರೆ 5000 ರುಪೀಸ್ ಅಮೌಂಟಿಂದ 1,00,000 ಮಾಡ್ಕೊಳ್ಳೋದು ಗೈಸ್. ಸೊ ಅದು ಚಾಲೆಂಜ್ ಆಗಿ ತೊಗೊಳ್ಳೋಣ. ಡೇ 1, ಡೇ 2, ಡೇ 3 ಈ ರೀತಿಯಾಗಿ ವಿಡಿಯೋ ಹಾಕ್ತೇನೆ. ನೀವೇನು ಮಾಡ್ಬೋದು, ಆ ಒಂದು ಚಾಲೆಂಜ್ನಲ್ಲಿ ಪ್ರತಿದಿನ ಯಾವ ಒಂದು ಟ್ರಿಕ್ ಯೂಸ್ ಮಾಡ್ತೀನಿ, ಯಾವ ಒಂದು ಕೆಲವೊಂದು ದಿನ ನಾರ್ಮಲ್ ಪ್ಲೇ, ಕೆಲವೊಂದು ದಿನ ಟ್ರಿಕ್ ಯೂಸ್ ಮಾಡ್ತೀನಿ, ಕೆಲವೊಂದು ದಿನ ಹೈ ಅಮೌಂಟ್ ರಿಸ್ಕ್ ತೊಗೋತೀನಿ. ಈ ರೀತಿಯಾಗಿ ಪ್ಲೇ ಮಾಡ್ತಾ ನಾನು 1,00,000 ಹೇಗೆ ಮಾಡ್ಕೋತೀನಿ ಅನ್ನೋದು ನಿಮಗೆ ಲೈವ್ ಪ್ರತಿದಿನ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೀವು ಕೂಡ ಅದೇ ಒಂದು ಅಪ್ಡೇಟ್ ಪೂರ್ತಿ ಜರ್ನಿ ನೋಡಿದ್ರಿ ಅಂದರೆ 5,000 ರೂಪಾಯಿಂದ 1,00,000 ರೂಪಾಯಿದು ಜರ್ನಿ ವಿಡಿಯೋ ಪೂರ್ತಿ ನೋಡಿದ್ರಿ ಅಂದರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ನಾವು ಡೈಲಿ ಪ್ಲೇ ಮಾಡಬೇಕಂತ ಗೈಸ್. ಓಕೆನಾ? ಸೊ ಹಾಗಾದರೆ ಬನ್ನಿ ಗೈಸ್, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಜೊತೆಗೂ ಕೂಡ ಶೇರ್ ಮಾಡಿ. ಹಾಗಾದರೆ ಬನ್ನಿ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್